ಹೆಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಕಾವ್ಯ. ವೆಲ್ಕಮ್ ಟು ಮೈ ಬ್ಲಾಗ್ ಅಂತ ಹೇಳ್ತಾ ನಾವು ಈ ವೆಕೇಷನ್ಗೆ ಹೋಗಿರೋದು ಗೋಕರ್ಣಗೆ. ಸೊ ಗೋಕರ್ಣದಲ್ಲಿ ಯಾವ್ಯಾವ ಪ್ಲೇಸ್ ಹೋಗ್ತಾ ಇದ್ದೀವಿ, ಎಲ್ಲೆಲ್ಲಿ ಹೋಗ್ತಿದ್ದೀವಿ, ಏನೇನು ಸ್ಪೆಷಾಲಿಟಿ ಅಂತ ನಿಮಗೆ ನಾನು ಮುಂದೆ ತೋರಿಸ್ಕೊಂಡು ಬರ್ತೀನಿ. ಸೊ ಆ್ಯಕ್ಚುಲಿ ನಾವಿಲ್ಲಿ ಗೋಕರ್ಣಕ್ಕೆ ಹೋಗಿರೋದು ವೆಕೇಷನ್ಗೆ. ಮಕ್ಕಳಿಗೆ ಸಮ್ಮರ್ ಹಾಲಿಡೇಸ್ ಬಂದರೆ ಸಾಕು, ಮಕ್ಕಳು ಈ ಸ್ವಿಮ್ಮಿಂಗ್ ಪೂಲು ನೀರಿರೋ ಜಾಗಕ್ಕೆ ಕರ್ಕೊಂಡೋಗಿ ಅಂತ ಹೇಳ್ತಾರೆ. ಸೊ ನಾವು ಸೇಫಾಗಿ ಮಕ್ಕಳನ್ನ ಕರ್ಕೊಂಡು ಗೋಕರ್ಣಕ್ಕೆ ಬಂದಿದ್ದೀವಿ. ಸೊ 4 ಡೇಸ್ ಇದೆ ಈ ಟ್ರಿಪ್ಪು. 4 ಡೇಸಲ್ಲಿ ಎಲ್ಲೆಲ್ಲಿ ಹೋಗ್ತೀವಿ, ಬರೀ ಗೋಕರ್ಣ ಮಾತ್ರ ಅಲ್ಲ, ಸೊ ಬೇರೆ ಬೇರೆ ಪ್ಲೇಸಸ್ಗೂ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡೇ ಬಂದಿದ್ದೀವಿ ಈ ಸತಿ. ಸೊ ನೋಡಿ ನಾವೆಲ್ಲೆಲ್ಲಿ ಹೋಗ್ತೀವಿ ಅಂತ. ನಾವು ಸ್ಟೇ ಆಗಿರೋದೇ ಈ ಗೋಕರ್ಣದಲ್ಲಿ ಅದಿತಿ ಬೀಚ್ ರೆಸಾರ್ಟ್ ಅಂತ ಇಲ್ಲಿ ಸ್ಟೇ ಆಗಿದ್ದೀವಿ. ಸೊ ಇಲ್ಲಿ AC ಮತ್ತು ನಾನ್ AC ಕೂಡ ಇದೆ, ಬಜೆಟ್ ಫ್ರೆಂಡ್ಲಿ ಇದೆ. ಓಕೆ, ಪರವಾಗಿಲ್ಲ, ತುಂಬ ಚೆನ್ನಾಗಿದೆ ರೆಸಾರ್ಟ್, ತುಂಬ ಚೆನ್ನಾಗಿದೆ. ಸೊ ನೀವು ನೋಡ್ಬೋದು, ರಾತ್ರಿ ಬಂದಾಗ ಏನೂ ಕಾಣಿಸ್ಲಿಲ್ಲ. ಸೊ ಮಾರ್ನಿಂಗ್ ಮಾತ್ರ ವ್ಯೂ ಸೂಪರ್ ಆಗಿದೆ. ಸೊ ಮಕ್ಕಳನ್ನ ಕರ್ಕೊಂಡು ವೆಕೇಷನ್ಗೆ ನೀವು ಮಿಸ್ ಮಾಡ್ದಿರ ಗೋಕರ್ಣಕ್ಕೆ ಬನ್ನಿ. ಅಷ್ಟೇನು ರಶ್ ಇಲ್ಲ, ಬೇರೆ ರೀತಿಯಲ್ಲಿ ವೀಡಿಯೋಸ್ ತೋರಿಸೋ ಹಾಗೆ ಇಲ್ಲೇನು ರಶ್ ಇಲ್ಲ. ಆರಾಮಾಗಿ ಎಂಜಾಯ್ ಮಾಡಿಕೊಂಡು ಅಲೆಗಳ ಮಧ್ಯ, ಅಲೆಗಳಂತೂ ತುಂಬ ಚೆನ್ನಾಗಿದೆ. ನಾವು ರೆಸಾರ್ಟ್ ಮಾಡಿರೋದು 1 ಮಿನಿಟ್ ಅಷ್ಟೇ. ರೆಸಾರ್ಟ್ಗೂ ಮತ್ತು ಬೀಚ್ಗೆ ಅಷ್ಟೇ, ತುಂಬ ವ್ಯತ್ಯಾಸ ಏನೂ ಇಲ್ಲ, ತುಂಬ ಚೆನ್ನಾಗಿದೆ.